Hello everyone, my name is Irfan. I am a maths lecturer. Usually ನಾನು ಇಂಗ್ಲೀಷಲ್ಲೇ ಟೀಚ್ ಮಾಡೋದು, ಬಟ್ ಗೌರ್ಮೆಂಟ್ ಪಿ ಯು ಕಾಲೇಜ್ ಮತ್ತು ಕನ್ನಡ ಮೀಡಿಯಂ ಮಕ್ಕಳಿಗೋಸ್ಕರ ಇವೆಲ್ಲ ಕ್ಲಾಸಸ್ ಕನ್ನಡದಲ್ಲಿ ಮಾಡ್ತಿದ್ದೀನಿ. ಸೊ ನಾರ್ಮಲ್ ಆಗಿ ನಾನು ಏನು ಮಾಡ್ತಿದ್ದೀನಿ ಅಂದರೆ ಎಲ್ಲ ಇಂಪಾರ್ಟೆಂಟ್ ಕ್ವಶನ್ಸ್ ಅಂದರೆ 2 ಮಾರ್ಕ್ಸು, 3 ಮಾರ್ಕ್ಸು, 4 ಮಾರ್ಕ್ಸು, 5 ಮಾರ್ಕ್ಸು ಮತ್ತು 6 ಮಾರ್ಕ್ಸು ಇನ್ಕ್ಲೂಡಿಂಗ್ MCQs ಇವೆಲ್ಲ ಇಂಪಾರ್ಟೆಂಟ್ ಕ್ವಶನ್ಸು ಬೋರ್ಡ್ಗೆ ಭಾಳ ಇಂಪಾರ್ಟೆಂಟ್ ಆಗಿರುತ್ತೆ. ಯಾಕಂದರೆ ನಾನು ಪ್ರೀವಿಯಸ್ ಇಯರ್ ಕ್ವಶನ್ಸು ಮಾಡಲ್ ಕ್ವಶನ್ ಪೇಪರ್ಸ್ ಕಂಪೇರ್ ಮಾಡಿಕೊಂಡು ಇವೆಲ್ಲ ಕ್ವಶನ್ಸು ತೊಗೊಂಡು ನಾನು ಸಾಲ್ವ್ ಮಾಡಿಸ್ತಿದ್ದೀನಿ. ಓಕೆ, ಇವೆಲ್ಲ ಕ್ವಶನ್ಸ್ ಸಾಲ್ವ್ ಮಾಡಿಸಿದ್ಮೇಲೆ ನಾನು ಏನು ಮಾಡ್ತಿದ್ದೆ ಅಂದರೆ ಚಾಪ್ಟರ್ ವೈಸ್ ಪ್ಲೇ ಲಿಸ್ಟ್ ರೆಡಿ ಮಾಡಿ ಪ್ರತಿಯೊಂದು ವಿಡಿಯೋ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ಚಾಪ್ಟರ್ ವೈಸ್ ನಿಮಗೆ 2 ಮಾರ್ಕ್ಸು, 3 ಮಾರ್ಕ್ಸು, 4 ಮಾರ್ಕ್ಸು, 5 ಮಾರ್ಕ್ಸು ಮತ್ತು 6 ಮಾರ್ಕ್ಸು ಕ್ವಶನ್ಸ್ ಇರ್ತವೆ. ನಾನು ಕ್ವಶನ್ಸ್ ಯಾವ ತೊಗೊಳ್ತಿದ್ದೆ ಅಂದರೆ ಆ ಚಾಪ್ಟರಿಂದ ಯಾವ್ಯಾವ ಕ್ವಶನ್ ಕೇಳ್ತಾರೆ ಮಾತ್ರ ಆ ಥರ. ಈಗ ಸಪೋಸ್ ಲೇಟೆಸ್ಟ್ ಕನ್ಸಿಡರ್ ಸೆಟ್ಸ್ ಇದೆ, ಸೆಟ್ಸಲ್ಲಿ ಏನು ಕೇಳ್ತಾರೆ, ಸೆಟ್ಸ್ ಚಾಪ್ಟರಲ್ಲಿ ನಮಗೆ 2 ಮಾರ್ಕ್ಸ್ ಮತ್ತು 3 ಮಾರ್ಕ್ಸ್ ಮತ್ತು MCQ ಕ್ವಶನ್ಸ್ ಅಷ್ಟೇ ಕೇಳಿದೆ. ಅವಷ್ಟೇ ನಾನು ಮಾಡಿದೆ. ಓಕೆ, ನೀವು ಜಾಸ್ತಿ ಏನು ಓದೋದು ಬೇಕಾಗಿಲ್ಲ. ಸೊ ನೀವು ಮಾರ್ಕ್ಸ್ ಬೇಕಂದ್ರೆ ನೀವು ಚೆನ್ನಾಗಿ ಇವು ನಾನು ಮಾಡಿರೋ ವೀಡಿಯೋಸ್ನ ಚೆನ್ನಾಗಿ ನೋಡಿದ್ರೆ ಸಾಕು. ಓಕೆ, ಈಸಿಯಾಗಿ ನೀವು ಆಲ್ಮೋಸ್ಟ್ ನಿಯರ್ ಟು ಔಟ್ ಆಫ್ ಔಟ್ ಸ್ಕೋರ್ ಮಾಡ್ಬೋದು. ಓಕೆ, ನಾನು MCQs ಎಲ್ಲ ಸಾಲ್ವ್ ಮಾಡಿಸ್ಬಿಟ್ರೆ ಔಟ್ ಆಫ್ ಔಟ್ ಸ್ಕೋರ್ ಮಾಡ್ಬೋದು. ಓಕೆ, ಸೊ ನಾವು ಇವೆಲ್ಲ ಕ್ವಶನ್ಸ್ ಸಾಲ್ವ್ ಮಾಡಿಸಿದ್ಮೇಲೆ ಇಂಪಾರ್ಟೆಂಟ್ ಕ್ವಶನ್ ಸಾಲ್ವ್ ಮಾಡಿದ್ರೆ ಕಾನ್ಸೆಪ್ಟ್ ವೈಸ್ ನಾನು ಎಕ್ಸೈಸ್ ವೈಸ್ ಕ್ವಶನ್ ಸಾಲ್ವ್ ಮಾಡ್ತೀನಿ. ಸೊ ಅದಾದಮೇಲೆ KCET ಮತ್ತು JEE ಮೇನ್ಸ್ ಕ್ವಶನ್ಸು ಸಾಲ್ವ್ ಮಾಡೋಣ. ಓಕೆ, ಸೊ ನಾವು ಈಗ ನಾನೇನು ಕ್ಲಾಸ್ ಮಾಡ್ತೀನಲ್ಲ, ಈ ಕ್ಲಾಸ್ ಮಾಡಿಸಿದ್ದು PDF ನೋಟ್ಸ್ ಇರುತ್ತೆ. PDF ನೋಟ್ಸು ನಾನು ವಿಡಿಯೋ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ವೈ ಬಿಕಾಸ್ ಕೆಲವೊಬ್ಬರಿಗೆ ವಿಡಿಯೋ ನೋಡೋ ಅಷ್ಟು ಪೇಷನ್ಸ್ ಇರೋಲ್ಲ. ಅವ್ರೇನು ಮಾಡಿ ನಾವು ಡೈರೆಕ್ಟಾಗಿ PDF ನೋಟ್ಸಿಂದ ನೋಡ್ಕೋಬೋದು. ಎಲ್ಲಿ ನಿಮ್ಗೆ ಅರ್ಥ ಆಗಲ್ಲ PDF ನೋಟ್ಸಿಂದ ಅವಾಗ ನೀವು ಮತ್ತೆ ವಾಪಸ್ಸು ವಿಡಿಯೋನ ನೋಡ್ಬೋದು. ಓಕೆ, ನಾವು UGC ಇಲ್ಲಿ ಇನ್ನೊಂದು ಏನಂದರೆ ಕೆಲವೊಬ್ಬರಿಗೆ ವಿಡಿಯೋ ಭಾಳ ಸ್ಲೋ ಅನಿಸುತ್ತೆ. ಓಕೆ, ಸೊ ಸ್ಲೋ ಅನ್ಸೋರು ಏನು ಮಾಡಿ ಸ್ಪೀಡ್ ಮಾಡ್ಕೊಂಡು ನೋಡ್ಕೊಳ್ಳಿ. ಯಾರಿಗೆ ಸ್ಪೀಡ್ ಅನಿಸುತ್ತೆ ಅವರು ಸ್ಲೋ ಮಾಡ್ಕೊಂಡು ನೋಡ್ಕೊಳ್ಳಿ. ಸೊ ನಾವು ಈಗೇನು ಫಸ್ಟ್ PUC ಇದು ನಾವು 5 ಮಾರ್ಕ್ಸ್ ಇಂಪಾರ್ಟೆಂಟ್ ಕ್ವಶನ್ಸ್ ಮಾಡೋಣ. ಅದು ಇಂಟ್ರೊಡಕ್ಷನ್ ಟು 3D ಜಾಮ್ಸ್ ಕ್ವಶನ್ ಅಂದರೆ ಇದನ್ನ ಡೆರೈವ್ ಮಾಡೋಣ. ಓಕೆ, ಡಿಸ್ಟೆನ್ಸ್ ಬಿಟ್ವೀನ್ ನಾವೇನು ಮಾಡೋಣ, ಡಿಸ್ಟೆನ್ಸ್ ಬಿಟ್ವೀನ್ 2 ಪಾಯಿಂಟ್ಸ್ ಕಂಡುಹಿಡಿಯೋಣ. ಯಾವ 2 ಪಾಯಿಂಟ್ಸು ಇದೇನು P ಆಫ್ x1, y1, z1 ಅಂಡ್ Q ಆಫ್ x2, y2, z2 ಇದು ಕಂಡುಹಿಡಿ ಅಂತ ಹೇಳಿದೆ. ಓಕೆ, ನಾನು ಏನು ಮಾಡ್ತೀನಿ, ಅದು 3D ಪ್ಲೇನಲ್ಲಿ. ಓಕೆ, ಸೊ ನಾನು ಏನು ಮಾಡ್ತೀನಿ ಅಂದರೆ ಫಸ್ಟ್ ನೀಟಾಗಿ ಎಕ್ಸ್ಪ್ಲೈನ್ ಮಾಡ್ತೀನಿ ಏನೇನು ತೊಗೊಂಡಿದ್ದೀನಿ ಅಂತ ಹೇಳಿ. ಸೊ ಲೆಟ್ ಅಸ್ ಕನ್ಸಿಡರ್ ನಾವು UGC ಒಂದು P ಪಾಯಿಂಟ್ಸ್ ಇದೆ ಅಂತ ಅನ್ಕೊಳ್ಳಿ. ಓಕೆ, ಸೊ P ಪಾಯಿಂಟ್ ಕೋಆರ್ಡಿನೇಟ್ ಪಾಯಿಂಟ್ಸ್ ಏನಿದೆ, P ಆಫ್ ಕೋಆರ್ಡಿನೇಟ್ ಪಾಯಿಂಟ್ಸ್ ಅಂತ x1, y1, z1. ಓಕೆ, P1 ಪಾಯಿಂಟ್, P ಪಾಯಿಂಟ್ ಇದೆ. ಅದೇ ಒಂದು Q ಪಾಯಿಂಟ್ ಇದೆ ಸಮ್ವೇರ್ ಅರೌಂಡ್ ಇಲ್ಲಿ. ಸೊ Q ಪಾಯಿಂಟ್ ಇದೆ ಅಂತ ಅನ್ಕೊಳ್ಳಿ. Q ಪಾಯಿಂಟ್ ಕೋಆರ್ಡಿನೇಟ್ ಪಾಯಿಂಟ್ಸ್ ಏನಿದೆ ದಟ್ ಈಸ್ Q ಆಫ್ x2, y2, z2. Qದು ಕೋಆರ್ಡಿನೇಟ್ ಪಾಯಿಂಟ್ಸ್ ಏನಿದೆ x2, y2, z2 ಅಂತ. ಸೊ ನಾನು ಏನು ಮಾಡ್ತೀನಿ, ಇಲ್ಲಿಂದ P ಪಾಯಿಂಟ್ ಇಂದ ಸೊ ಈ XY ಪ್ಲೇನ್ಗೆ, ಓಕೆ, P ಪಾಯಿಂಟ್ ಇಂದ XY ಪ್ಲೇನ್ಗೆ ಒಂದು ಪರ್ಪೆಂಡಿಕ್ಯುಲರ್ ಲೈನ್ ಆಗುತ್ತೆ. XY ಪ್ಲೇನ್, ಸೊ ಇದು X ಆಕ್ಸಿಸ್, ಇದು Y ಆಕ್ಸಿಸ್ ಅಂದ್ರೆ ಇದು XY ಪ್ಲೇನ್ ಆಗುತ್ತೆ. XY ಪ್ಲೇನ್ಗೆ ನಾನು ಪರ್ಪೆಂಡಿಕ್ಯುಲರ್ ಲೈನ್ ಹಾಕ್ತೀನಿ. ಓಕೆ, ಸೊ ನಮ್ಗೆ ಇದೇನಾಗುತ್ತೆ, ಆ ಪರ್ಪೆಂಡಿಕ್ಯುಲರ್ ಲೈನ್ ದಟ್ ವಿಲ್ ಕಾಲ್ಡ್ ಆಸ್ M ಪಾಯಿಂಟ್ ಅಂತ ಪ್ರೆಸೆಂಟ್. ಅದೇ ತರ ಸೊ ನಾನು ಏನು ಮಾಡ್ತೀನಿ, Q ಪಾಯಿಂಟ್ ಇಂದ ಒಂದು ಪರ್ಪೆಂಡಿಕ್ಯುಲರ್ ಲೈನ್ ಹಾಕ್ತೀನಿ. ಸೊ Q ಪಾಯಿಂಟ್ ಇಂದ ಒಂದು ಪರ್ಪೆಂಡಿಕ್ಯುಲರ್ ಲೈನ್ ಹಾಕ್ತೀನಿ. ದಟ್ ಈಸ್ ವಿ ರೆಪ್ರೆಸೆಂಟ್ ಆಸ್ N. ಓಕೆ, Q ಪಾಯಿಂಟ್ ಇಂದ ಮತ್ತೆ ಸೊ P ಪಾಯಿಂಟ್ ಇಂದ ಒಂದು ಪರ್ಪೆಂಡಿಕ್ಯುಲರ್ ಲೈನ್ ಹಾಕಿನಿ ಎದ್ರ ಮೇಲೆ XY ಪ್ಲೇನ್ ಮೇಲೆ. ನೆಕ್ಸ್ಟ್ ಮತ್ತೆ Q ಪಾಯಿಂಟ್ ಇಂದ ಸೊ ಪರ್ಪೆಂಡಿಕ್ಯುಲರ್ ಲೈನ್ ಹಾಕಿದ್ದೀನಿ ಮತ್ತೆ ಅದನ್ನು XY ಪ್ಲೇನ್ ಮೇಲೆ. ಸೊ ನಾನು ಏನು ಮಾಡ್ತೀನಿ, ಅವರ್ ಇಂಟೆನ್ಷನ್ ಇಸ್ ಟು ಫೈಂಡ್ ದಿಸ್ ಡಿಸ್ಟೆನ್ಸ್, PQ ಡಿಸ್ಟೆನ್ಸ್ ಕಂಡುಹಿಡಬೇಕು. ಇದು ಕಂಡುಹಿಡಬೇಕು. ಓಕೆ, ಅವರ್ ಇಂಟೆನ್ಷನ್ ಇಸ್ ಟು ಫೈಂಡ್ ದಿಸ್ PQ ಡಿಸ್ಟೆನ್ಸ್. ಓಕೆ, ನಾನು ಒಂದು ಲೈನ್ ಹಾಕ್ತೀನಿ. ಆಮೇಲೆ ಏನು ಮಾಡ್ತೀನಿ ಅಂದರೆ ಸೊ ಇಲ್ಲಿ ಒನ್ ಮೋರ್ ಲೈನ್ ಹಾಕ್ತೀನಿ, ಅದು PR ಲೈನ್. ದಟ್ PR ಲೈನ್ ಈಸ್ ಪರ್ಪೆಂಡಿಕ್ಯುಲರ್ ಟು ಎದಕ್ಕೆ, ದಿಸ್ Q1 ಲೈನ್ಗೆ ಈಕ್ವಲ್ ಇರುತ್ತೆ. Q1 ಲೈನ್ಗೆ ಪರ್ಪೆಂಡಿಕ್ಯುಲರ್. ಆ್ಯಂಡ್ ನಾವು ಜಸ್ಟ್ ಈ ಪ್ಲೇನ್ ಮೇಲೆ ಸೊ ನಮಗೆ ಪ್ಲೇನ್ ಮೇಲೆ ಇವು ಸೇಮ್ ಇರ್ತಾವಲ್ಲ, ಡಿಸ್ಟೆನ್ಸ್ ಸೇಮ್ ಇರುತ್ತೆ ನಮ್ಗೆ. ಇದ್ರ ಮೇಲೆ ಪ್ಲೇನ್ ಮೇಲೆ ಇಲ್ಲಿಂದ ಡಿಸ್ಟೆನ್ಸ್ ಏನಿರುತ್ತೆ ಸೇಮ್ ಇರುತ್ತೆ. ಓಕೆ, ಇಲ್ಲಿಂದ ಡಿಸ್ಟೆನ್ಸ್ ಏನಿರುತ್ತೆ ನಮ್ಗೆ ಏನೋ ಒಂದಿರುತ್ತೆ. ಸೊ ನಾವು ಜಸ್ಟ್ XY ಪ್ಲೇನ್ ಮೇಲೆ ಕೋಆರ್ಡಿನೇಟ್ಸ್ ಏನು XY ಪ್ಲೇನಲ್ಲಿ. ಓಕೆ, XY ಪ್ಲೇನ್ ಇಸ್ ನಥಿಂಗ್ ಬಟ್ Z ಕೋಆರ್ಡಿನೇಟ್ 0 ಇರುತ್ತೆ. ಓಕೆ, ಸೊ Z ಕೋಆರ್ಡಿನೇಟ್ 0 ಇತ್ತು ಅಂತಂದ್ರೆ ಮೀನಿಂಗ್ ಏನು, ಇಲ್ಲಿ x1, y1, z1 ಇದೆ ಅಂತ ಹೇಳ್ಬಿಡಿ. ಇಲ್ಲಿ x1, y1, z1 ಇದ್ದಾಗ ಈ ಕೋಆರ್ಡಿನೇಟ್ ಪಾಯಿಂಟ್ ಏನಾಗುತ್ತೆ, ದಟ್ ಈಸ್ x1, y1 ಆಗುತ್ತೆ. x1, y1. ಅದೇ ತರ ಇಲ್ಲಿ x2, y2, z2 ಆದ್ರೆ ಇಲ್ಲಿ Z ಕೋಆರ್ಡಿನೇಟ್ 0 ಆಗುತ್ತೆ. ಅದಕ್ಕೋಸ್ಕರ ಇಲ್ಲಿ ಕೋಆರ್ಡಿನೇಟ್ ಪಾಯಿಂಟ್ ಏನಾಗುತ್ತೆ ಅಂದ್ರೆ ದಟ್ ಈಸ್ x2, y2. ಈ ಕೋಆರ್ಡಿನೇಟ್ ಪಾಯಿಂಟ್ ಏನಾಗುತ್ತೆ x2, y2. ಇಲ್ಲಿ ನೋಡಿ x1, y1, z1 ನಿಮಗೆ ಕೋಆರ್ಡಿನೇಟ್ಸ್ ಕೊಟ್ಟಿರಬೇಕು. XY ಪ್ಲೇನ್ ಅಲ್ಲಿ ಏನು ಕೋಆರ್ಡಿನೇಟ್ಸ್ ಬರ್ತವೆ, YZ ಪ್ಲೇನ್ ಅಲ್ಲಿ ಏನು ಕೋಆರ್ಡಿನೇಟ್ ಪಾಯಿಂಟ್ಸ್ ಬರ್ತವೆ, SZ ಪ್ಲೇನ್ ಅಲ್ಲಿ ನಮಗೆ ಏನು ಕೋಆರ್ಡಿನೇಟ್ ಪ್ಲೇನ್ಸ್ ಬರ್ತವೆ. ನಮಗೆ ಅದೇ ತರ XY ಪ್ಲೇನ್ ಅಲ್ಲಿ ನಮಗೆ ಇರುತ್ತೆ. ಸೊ Z ಕೋಆರ್ಡಿನೇಟ್ 0 ಬರುತ್ತೆ. ಅದಕ್ಕೋಸ್ಕರ ನಮ್ಗೆ ಏನು ಬರುತ್ತೆ, x1, y1 ಅಷ್ಟೇ ಬರ್ಕೊಂಡಿದ್ದೀನಿ. ಅದರ x2, y2. ನಾವು ಐ ವಿಲ್ ಫೈಂಡ್ MN ಕಂಡಿರುತ್ತೆ. ದಿಸ್ MN ಇಸ್ ಆಲ್ಸೋ ಈಕ್ವಲ್ ಟು PR, ಹೌದಾ? ಓಕೆ, ಸೊ MN ಇಸ್ ಆಲ್ಸೋ ಈಕ್ವಲ್ ಟು PR. ಸೊ MN ಕಂಡಿಡ್ಕೊಳ್ತೀನಿ, PR ಬಂದಾಗ ಯು ನೋ ದಟ್ ಇದೇನಾಗುತ್ತೆ, QR ನಮ್ಗೆ ಗೊತ್ತಾಗ್ಬಿಡುತ್ತೆ. QR ಯಾಕಂದ್ರೆ ಇಲ್ಲಿಂದ ಇಲ್ಲಿವರೆಗೆ ಈ ಪ್ಲೇನ್ ಇಂದ ಇಲ್ಲಿ Q ವರೆಗೆ ಇಲ್ಲಿದ್ದು Z2 ಇದೆ.
ಇಲ್ಲಿಂದ ಇಲ್ಲಿ ಡಿಸ್ಟೆನ್ಸ್ ಎಷ್ಟಿದೆ Z2 ಇದೆ, ಇಲ್ಲಿಂದ ಇಲ್ಲಿ ಡಿಸ್ಟೆನ್ಸ್ ಎಷ್ಟಿದೆ Z1 ಇದೆ. ಓಕೆ, ಇಲ್ಲಿಂದ ಇಲ್ಲಿ Z2 ಇದ್ದಾಗ ಇಲ್ಲಿಂದ ಇಲ್ಲಿ Z1 ಇದ್ದಾಗ ನಮ್ಗೆ ಏನ್ ಬರುತ್ತೆ, ಈ ಡಿಸ್ಟೆನ್ಸ್ ಏನಿದೆ Z2 ಅಲ್ಲಿ Z1 ಮೈನಸ್ ಮಾಡಿದ್ರೆ ಇಷ್ಟು ಬರುತ್ತೆ, QR ಬಂದ್ಬಿಡುತ್ತೆ. ಓಕೆ, ಸೊ ನಾವು ಅದನ್ನ ಯೂಸ್ ಮಾಡ್ಕೊಂಡು ನಾವು ಮಾಡೋಣಂತೆ. ಫಸ್ಟ್ ನಾನು ಇದೆಲ್ಲ ಏನ್ ಬರ್ಕೊಂಡಿದ್ದೀನಿ ಅಥವಾ ಏನ್ ಡೈಗ್ರಾಮ್ ಹಾಕಿದ್ದೀನಿ ಅದನ್ನ ಬರ್ಕೊಳ್ಳೋಣ. ಓಕೆ, ಸೊ ನಾ ಏನ್ ಮಾಡಿದ್ದೀನಿ ನೋಡಿ, ಗಿವನ್ P of x1, y1, z1 and Q of x2, y2, z2 are the points in a 3D space. Okay, 3D space ಅಲ್ಲಿ ಎರಡು ಪಾಯಿಂಟ್ಸ್ ಅಂತ ಹೇಳಿ ತಗೊಂಡಿದ್ದೀವಿ. PQ is the distance between both the points. PQ is the distance between both the points P and Q. Okay, so draw PM perpendicular to xy plane. ಅದೇ ತರ ನಮಗೆ QN perpendicular to xy plane and PR perpendicular to Q1. Okay, ಅದೇ ಬರ್ಕೊಂಡು PR perpendicular to Q1 and then coordinates of M and NR. Coordinates of M and NR, that is x1, y1, x2, y2. ಇಷ್ಟೇ ಮಾಡಿದ್ವಿ. ಓಕೆ, ಸೊ ನಾನು ಏನು ಇಲ್ಲಿ ಡೈಗ್ರಾಮ್ ಹಾಕಿದ್ದೀನಿ ಅದನ್ನೇ ಇಲ್ಲಿ ಬರ್ಕೊಂಡಿದ್ದೀನಿ ನೋಡಿ. ಸೊ ಏನು ಡೈಗ್ರಾಮ್ ಹಾಕಿದ್ದೀನಿ ಅದೇ ಇಲ್ಲಿ ಬರ್ಕೊಂಡಿದ್ದೀನಿ. ಸೊ ನಾವು ಯು ನೋ ದಟ್ ವಿ ವಿಲ್ ಫೈಂಡ್ ದ ಡಿಸ್ಟೆನ್ಸ್ ಬಿಟ್ವೀನ್ M and N. ಸೊ M and N ನಡುವೆ ಡಿಸ್ಟೆನ್ಸ್ ಕಂಡು ಹಿಡ್ಕೊಂಡು M and N ಡಿಸ್ಟೆನ್ಸ್ ಕಂಡು ಹಿಡಿದು ಏನು ಬರುತ್ತೆ ನೋಡಿ, ದಟ್ ಈಸ್ MN ದಟ್ ಈಸ್ ಈಕ್ವಲ್ ಟು ಯು ನೋ ದ ಡಿಸ್ಟೆನ್ಸ್ ಫಾರ್ಮುಲಾ. ಸೊ ಡಿಸ್ಟೆನ್ಸ್ ಫಾರ್ಮುಲಾ ಗೊತ್ತು. ಸೊ ನಮಗೆ ಸೊ 2D ಪ್ಲೇನ್ ಡಿಸ್ಟೆನ್ಸ್ ಫಾರ್ಮುಲಾ ಏನು, ದಟ್ ಈಸ್ x2 minus x1 whole square plus y2 minus y1 whole square. ಅದನ್ನೇ ಇಲ್ಲಿ ಬರ್ಕೊಂಡ್ಬಿಟ್ಟು ದಟ್ ಈಸ್ ಇಲ್ಲೇನಿದೆ x2 minus x1 whole square, that is x2 minus x1 whole square plus y2 minus y1 whole square. Okay, so x2 minus x1 whole square plus y2 minus y1 whole square. This time, and now you just see Mn is also equal to PR. Mn is equal to PR is there. So that is Mn is from the figure we can say that Mn is also equal to Mn, that is also equal to PR. And the PR value in the PR, that is equal to root of x2 minus x1 whole square plus y2 minus y1 whole square ಅಂತ ಬರಿಬಹುದು ಇದರಿಂದ from figure. ಓಕೆ, ಇದಾಯ್ತಾ? ಅಂದ್ರೆ PR ಡಿಸ್ಟೆನ್ಸ್ ಬಂತು ನಮ್ಗೇನು. ಸೊ PR ಡಿಸ್ಟೆನ್ಸ್ ಬಂತು, PQ ಕಂಡುಹಿಡಬೇಕು. ದಟ್ QR ಏನ್ ಬರುತ್ತೆ? ಸೊ QR ನೋಡಿ, ಇಲ್ಲಿಂದ ಇಲ್ಲಿ ಡಿಸ್ಟೆನ್ಸ್ ಬೇಕಾದ್ರೆ ನೋಡಿ, ಇಲ್ಲಿಂದ ಇಲ್ಲಿ ಡಿಸ್ಟೆನ್ಸ್ ಎಷ್ಟಿದೆ ನಮಗೆ Z2 ಇದೆ. ಓಕೆ, ಇಲ್ಲಿಂದ ಇಲ್ಲಿ ಡಿಸ್ಟೆನ್ಸ್ ಎಷ್ಟಿದೆ, ಇಲ್ಲಿಂದ ಇಲ್ಲಿ ಡಿಸ್ಟೆನ್ಸ್ ಎಷ್ಟಿದೆ ನಮಗೆ Z1 ಇದೆ. ಓಕೆ, ಇಲ್ಲಿಂದ ಇಲ್ಲಿ Z2 ಇದ್ದಾಗ ಇಲ್ಲಿಂದ ಇಲ್ಲಿ Z1 ಇದ್ದಾಗ ಈ ಡಿಸ್ಟೆನ್ಸ್ ಏನು ಬರುತ್ತೆ ಹೇಳಿ ನಮಗೆ, ಈ ಡಿಸ್ಟೆನ್ಸ್ ಏನು ಬರುತ್ತೆ? ಈ ಡಿಸ್ಟೆನ್ಸ್ ಕಂಡುಹಿಡಬೇಕಂದ್ರೆ Z2 ಅಲ್ಲಿ ಏನು ಕಳಿಬೇಕು, Z1 ಕಳಿಬೇಕು. ಓಕೆ, ನಾವೇನ್ ಮಾಡಬೇಕು, Z2 ಅಲ್ಲಿ ಏನು ಮಾಡಬೇಕು, Z1 ಕಳಿಬೇಕು. ಅದಕ್ಕೋಸ್ಕರ ನಮ್ಗೆ ಏನು ಬರುತ್ತೆ, Z2 minus Z1 ಬರುತ್ತೆ. ಈ ಡಿಸ್ಟೆನ್ಸ್ ಏನು ಬರುತ್ತೆ, Z2 minus Z1 ಬರುತ್ತೆ. ನಾವು ಬರ್ಕೊಳ್ತೀವಿ ನೋಡಿ, ಇದನ್ನು ಸೆಲೆಕ್ಟ್ ಮಾಡ್ಕೊಂಡು ಓಕೆ, ನಾವು ಜಸ್ಟ್ ಈ ಡಿಸ್ಟೆನ್ಸ್ ಏನು ಬರುತ್ತೆ, ಇಲ್ಲಿಂದ ಇಲ್ಲಿ ಡಿಸ್ಟೆನ್ಸ್ ಏನು ಬರುತ್ತೆ, ದಟ್ ಈಸ್ Z2 minus Z1. ನಾವು ಯು ಜಸ್ಟ್ ಸಿ ದಟ್ PQR ಅಥವಾ PRQ ಅನ್ನೋದೇನೋ ಒಂದು ರೈಟ್ ಆಂಗಲ್ ಟ್ರಯಾಂಗಲ್ ಹೌದಾ. ಸೊ PRQ ಅನ್ನೋದು ರೈಟ್ ಆಂಗಲ್ ಟ್ರಯಾಂಗಲ್, ನಮಗೆ PR ಗೊತ್ತಿದೆ, ನಮಗೆ ಏನು, ನಮಗೆ QR ಗೊತ್ತಿದೆ. ಓಕೆ, ಅದರಿಂದ ನಾವು ಏನು ಮಾಡ್ಬೋದು, PQ ಕಂಡುಹಿಡಿಬೋದು ಅದಲ್ಲ. ಸೊ ದಟ್ಸ್ ನೆಕ್ಸ್ಟ್ ಪೇಜ್ ಅಲ್ಲಿ ಮಾಡ್ತೀನಿ ನೋಡಿ, ದಟ್ ಯು ನೋ ದಟ್ ಫ್ರಮ್ ಫಿಗರ್ PRQ is a right angled triangle. ಸೊ ನಮಗೆ QR ಏನು ಮಾಡಿ, QR ಇಲ್ಲೇ ಬರ್ಕೊಳ್ತೀನಿ ಬೇಕಾದ್ರೆ, ದಟ್ ಈಸ್ ಇಲ್ಲಿ ಬೇಡ, ನೆಕ್ಸ್ಟ್ ಪೇಜ್ ಇಲ್ಲಿ ಬರ್ಕೊಳ್ಳಿ. ದಟ್ QR ದಟ್ ಈಸ್ ಈಕ್ವಲ್ ಟು ನಮ್ಗೆ ಏನು ಬರುತ್ತೆ, QR ಇಲ್ಲಿ ಬರ್ಕೊಳ್ತೀನಿ ನೋಡ್ಬೇಕು, QR that is equal to Z2 minus Z1. Okay, QR that is equal to ಏನು ಬರುತ್ತೆ, Z2 minus Z1. So PRQ ಅನ್ನೋದು ರೈಟ್ ಆಂಗಲ್ ಟ್ರಯಾಂಗಲ್, ದಟ್ ಈಸ್ ಈಕ್ವಲ್ ಟು PRQ ಅನ್ನೋದು ರೈಟ್ ಆಂಗಲ್ ಟ್ರಯಾಂಗಲ್ ಇಲ್ಲಿ ಬರ್ಕೊಳ್ತೀನಿ. ಸೊ PRQ ಅನ್ನೋದು ರೈಟ್ ಆಂಗಲ್ ಟ್ರಯಾಂಗಲ್ ಅಂದಾಗ ಇದು PRQ ಅಂದ್ರೆ ರೈಟ್ ಆಂಗಲ್ ಟ್ರಯಾಂಗಲ್ ಆದಾಗ, ಸೊ ಇಲ್ಲಿ ನೋಡಿ ಅದನ್ನೇ ಇಲ್ಲಿ ತರ ಬರ್ಕೊಂಡಿದ್ದೀನಿ, ಇದನ್ನೇ ಸೊ ನಾವು ಈ ತರ ತಿರ್ಸ್ಕೊಂಡು ಬರ್ಕೊಂಡಿದ್ದೀನಿ, ಅದೇನಾಗುತ್ತೆ PRQ. ಓಕೆ, ಸೊ ನಮ್ಗೆ ಏನಾಗುತ್ತೆ, ಸೊ ನಮಗೆ PR ವ್ಯಾಲ್ಯೂ ಇದೆ, PRQ ರೈಟ್ ಆಂಗಲ್ ಟ್ರಯಾಂಗಲ್ ಆಗದಾಗ ಸೊ ನಮ್ಗೆ ಏನಾಗುತ್ತೆ, PQ ಸ್ಕ್ವೇರ್ ದಟ್ ಈಸ್ ಈಕ್ವಲ್ ಟು ಏನಾಗುತ್ತೆ, QR ಸ್ಕ್ವೇರ್ ಪ್ಲಸ್ ಅಥವಾ PR ಸ್ಕ್ವೇರ್ ಪ್ಲಸ್ QR ಸ್ಕ್ವೇರ್, ಇಷ್ಟಿದೇನಾ. ಓಕೆ, ಸೊ ನಾವು ಯು ಜಸ್ಟ್ ಸಿ PQ ಸ್ಕ್ವೇರ್ ದಟ್ ಈಸ್ ಈಕ್ವಲ್ ಟು PR ಅಂದ್ರೆ ಏನು, PR ಅಂದ್ರೆ ಏನು ಬಂದಿತ್ತು ನಮಗೆ. ಸೊ PR ಇಸ್ ನಥಿಂಗ್ ಬಟ್ ರೂಟ್ ಆಫ್ x2 minus x1 whole square plus y2 minus y1 whole square, that is PR is nothing but root of x2 minus x1 whole square plus y2 minus y1 whole square plus y2 minus y1 whole square.
ಓಕೆ ನೆಕ್ಸ್ಟ್ ಪ್ಲಸ್ ರೂಟ್ ಹೋಲ್ ಸ್ಕ್ವೇರ್ ಪ್ಲಸ್ ಕ್ಯೂ ಆರ್ ಅಂದ್ರೆ ಏನು ಬಂದಿದೆ ನಮಗೆ Z2 ಮೈನಸ್ Z1 ಹೋಲ್ ಸ್ಕ್ವೇರ್. ಇವು ರೈಟೆಡ್ Z2 ಮೈನಸ್ Z1 ಹೋಲ್ Z2 ಮೈನಸ್ Z1 ಹೋಲ್ ಸ್ಕ್ವೇರ್ ಬರ್ಬೋದು. ಇಷ್ಟ ಈ ಸ್ಕ್ವೇರ್ ಮಾಡಿದ್ರೆ ಇದು ಸ್ಕ್ವೇರ್ ರೂಟ್ ಗೆಟ್ ಕ್ಯಾನ್ಸಲ್ ಹೌದಾ. ಸೊ ಸ್ಕ್ವೇರ್ ರೂಟ್ ಕ್ಯಾನ್ಸಲ್ ಮಾಡಿದ್ರೆ ಪಿ ಕ್ಯೂ ಸ್ಕ್ವೇರ್ ದಟ್ ಈಸ್ ಈಕ್ವಲ್ ಟು ನಮಗೆ ಇರ್ತಾರೆ ದಟ್ ಈಸ್ x2 ಮೈನಸ್ x1 ಹೋಲ್ ಸ್ಕ್ವೇರ್ ಪ್ಲಸ್ y2 ಮೈನಸ್ y1 ಹೋಲ್ ಸ್ಕ್ವೇರ್ ಪ್ಲಸ್ ಇದೇನಿದೆ Z2 ಮೈನಸ್ Z2 ಮೈನಸ್ Z1 ಹೋಲ್ ಸ್ಕ್ವೇರ್. ಓಕೆ ಇದು ಸ್ಕ್ವೇರ್ ಇದ್ದಿದ್ದು ಈ ಕಡೆ ತಾನೆ ಏನಾಗುತ್ತೆ ಸ್ಕ್ವೇರ್ ಇದ್ದಿದ್ದು ಈ ಕಡೆ ತಂದಾಗ ನಾವು ಸ್ಕ್ವೇರ್ ತಗೊಂಡ್ರೆ ಸೊ ರೂಟ್ ಆಗುತ್ತೆ ದಟ್ ಈಸ್ ಈಕ್ವಲ್ ಟು ಪಿ ಕ್ಯೂ ದಟ್ ಈಸ್ ಈಕ್ವಲ್ ಟು ರೂಟ್ ಆಫ್ ಏನು ಬರುತ್ತೆ ನಮಗೆ x2 ಮೈನಸ್ x1 ಹೋಲ್ ಸ್ಕ್ವೇರ್ x2 ಮೈನಸ್ x1 ಹೋಲ್ ಸ್ಕ್ವೇರ್ ಪ್ಲಸ್ y2 ಮೈನಸ್ y1 ಹೋಲ್ ಸ್ಕ್ವೇರ್ ಪ್ಲಸ್ Z2 ಮೈನಸ್ Z1 ಹೋಲ್ ಸ್ಕ್ವೇರ್. ಓಕೆ ಇಷ್ಟು ಸಾಲ್ವ್ ಮಾಡಿದ್ರೆ ಸಾಕು. ಇಷ್ಟು ಸಾಲ್ವ್ ಮಾಡಿದ್ರೆ 5 ಮಾರ್ಕ್ಸ್ ಏನಿಲ್ಲ. ಇಷ್ಟೇ ಏನು ಮಾಡಬೇಕು ಒಂದು ಪಿ ಕ್ಯೂ ಪಾಯಿಂಟ್ಸ್ ಅಂತ ರೆಪ್ರೆಸೆಂಟ್ ಮಾಡಬೇಕು. ಪರ್ಪೆಂಡಿಕ್ಯುಲರ್ ಲೈನ್ ಆಗಬೇಕು ಎಕ್ಸ್ ವೈ ಪ್ಲೇನ್ ಮೇಲೆ ಪಿ ಎನ್ ಅಂತೇಳಿ. ಓಕೆ ಸೊ ಕ್ಯೂ ಎನ್ ಅಂತೇಳಿ ಪರ್ಪೆಂಡಿಕ್ಯುಲರ್ ಲೈನ್ ಆಗಬೇಕು ಎಕ್ಸ್ ವೈ ಪ್ಲೇನ್ ಮೇಲೆ. ಅದೇ ಪಿ ಆರ್ ಪರ್ಪೆಂಡಿಕ್ಯುಲರ್ ಲೈನ್ ಆಗಬೇಕು ಕ್ಯೂ ಎನ್ ಮೇಲೆ. ಇಷ್ಟ ಆದ್ಮೇಲೆ ನಾವೇನು ಮಾಡ್ಬೇಕಂದ್ರೆ ಯು ನೋ ದಟ್ ಈ ಡಿಸ್ಟೆನ್ಸ್ ಏನು ಬರುತ್ತೆ Z2 ಮೈನಸ್ ಇಲ್ಲಿಂದ ಡಿಸ್ಟೆನ್ಸ್ Z2 ಇರುತ್ತೆ ಇಲ್ಲಿಂದ ಡಿಸ್ಟೆನ್ಸ್ Z1 ಇರುತ್ತೆ. ಅವಾಗ ಏನಾಗುತ್ತೆ ನಮಗೆ Z2 ಮೈನಸ್ Z1 ಬರುತ್ತೆ. ಸೊ Z2 ಮೈನಸ್ Z1 ಆಗುತ್ತೆ. ಇದಾಯ್ತಾ. ನೆಕ್ಸ್ಟ್ ಅದಾದ್ಮೇಲೆ ಯು ಕೋಆರ್ಡಿನೇಟ್ ಪಾಯಿಂಟ್ಸ್ ಏನಿರ್ತವೆ ನಮಗೆ ಎಕ್ಸ್ ವೈ ಪ್ಲೇನ್ ಮೇಲೆ. ಸೊ Z ಪ್ಲೇನ್ ನಮಗೆ Z ಕೋಆರ್ಡಿನೇಟ್ ಮೈನಸ್ 0 ಆಗುತ್ತೆ. ಅದಕ್ಕೋಸ್ಕರ ಇದೇನಾಗುತ್ತೆ x1, y1 ಈ ಕೋಆರ್ಡಿನೇಟ್ ಪಾಯಿಂಟ್ ಇದೆ x1, y1 ಆಗುತ್ತೆ. ಅದೇ ತರ ಈ ಕೋಆರ್ಡಿನೇಟ್ ಪಾಯಿಂಟ್ಸ್ ಇಂದ ನಮಗೆ ಇಲ್ಲಿ Z ಕೋಆರ್ಡಿನೇಟ್ ಪಾಯಿಂಟ್ 0 ಇರುತ್ತೆ. ಅದಕ್ಕೋಸ್ಕರ ಇದೇನಾಗುತ್ತೆ x2, y2. ಫಸ್ಟ್ ಈ ಡಿಸ್ಟೆನ್ಸ್ ಕಂಡುಹಿಡಿಬೇಕು m n ಡಿಸ್ಟೆನ್ಸ್ ಕಂಡುಹಿಡಬೇಕು. m n ಡಿಸ್ಟೆನ್ಸ್ ಏನು ಬರುತ್ತೆ ಸಮ್ ರೂಟ್ ಆಫ್ x2 ಮೈನಸ್ x1 ಹೋಲ್ ಸ್ಕ್ವೇರ್ ಪ್ಲಸ್ y2 ಮೈನಸ್ y1 m n is also equal to pr. ಅದನ್ನ ಬರ್ಕೊಡಿ m n is also equal to pr. ನೆಕ್ಸ್ಟ್ ಅದಾದ್ಮೇಲೆ ಏನಿದೆ ನೆಕ್ಸ್ಟ್ ಫ್ರಮ್ ಫಿಗರ್ ವಿ ಕ್ಯಾನ್ ಸೇ ದಟ್ the PRQ is a right angle triangle. PRQ right angle triangle ಅಂತ ಬರ್ಕೋಬಹುದು. ಅಂಡ್ ಅದನ್ನೇ ನಮಗೆ PQ ಸ್ಕ್ವೇರ್ ದಟ್ ಈಸ್ ಈಕ್ವಲ್ ಟು ಪೈಥಾಗರಸ್ ಥಿಯರಮ್ ಯೂಸ್ ಮಾಡಿಕೊಂಡು PQ ಸ್ಕ್ವೇರ್ ದಟ್ ಈಸ್ ಈಕ್ವಲ್ ಟು PR ಸ್ಕ್ವೇರ್ PQ ಸ್ಕ್ವೇರ್ ಈಸ್ ಈಕ್ವಲ್ ಟು PR ಸ್ಕ್ವೇರ್ ಪ್ಲಸ್ QR ಸ್ಕ್ವೇರ್. ಆ ಬಂದಿರೋ PR ಸ್ಕ್ವೇರ್ ನ ಮತ್ತೆ QR ನ ನಾ ಇದರಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿಬಿಟ್ರೆ ನಿಮಗೆ ಇಷ್ಟು ಬರುತ್ತೆ. ಇಷ್ಟು ಸಾಲ್ವ್ ಮಾಡಿದ್ರೆ ನಿಮಗೆ 5 ಮಾರ್ಕ್ಸ್ ನೋಡಿ. ಜಸ್ಟ್ ರೈಟ್ ಡೌನ್. ಇದೇ ಕ್ವಶನ್ ಬರೋದು. ಇದು ಒಂದು ಕ್ವಶನ್ ಬಿಟ್ಟು ಬೇರೆ ಯಾವ ಕ್ವಶನ್ ಬರಲ್ಲ. ಅದಕ್ಕೋಸ್ಕರ ನೀವು ಚೆನ್ನಾಗಿ ಇದನ್ನೇ ಕಲೀರಿ. ಓಕೆ ಥ್ಯಾಂಕ್ ಯು ಸೋ ಮಚ್. ಬೇಕಾದ್ರೆ ಬರ್ಕೊಳ್ತೀರ ಬರ್ಕೊಳ್ಳಿ.